ಇವತ್ತಿನ ವಿಡಿಯೋನಲ್ಲಿ ವಿಟಮಿನ್ಸ್ ಹಾಗೂ ಡಿಫಿಷಿಯನ್ಸಿ ಡಿಸೀಸಸ್ ಬಗ್ಗೆ ತಿಳ್ಕೊಳ್ಳೋಣ. ಲಾಸ್ಟ್ ನಲ್ಲಿ ವಿಟಮಿನ್ಸ್ ಮತ್ತು ಅದರ ಕೆಮಿಕಲ್ ನೇಮ್ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಹಿಂದಿನ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಲಿಂಕ್ ಕ್ಲಿಕ್ ಮಾಡಿ ವಿಡಿಯೋನ ನೋಡಿ. ವಿಟಮಿನ್ಗಳು ಹಾಗೂ ಅದರ ಕೊರತೆ ಡಿಫಿಷಿಯನ್ಸಿಯಿಂದ ಉಂಟಾಗುವಂತಹ ಡಿಸೀಸಸ್ ಏನೇನಿದೆ ಅಂತ ಹೇಳ್ಬಿಟ್ಟು, ಏನಿದು ಡಿಫಿಷಿಯನ್ಸಿ ಡಿಸೀಸ್ ಅಂತ ಹೇಳಿದ್ರೆ, ಇವತ್ತು ಯಾವ್ದಾದ್ರು ವಿಟಮಿನ್ ಅನ್ನು ಕನ್ಸ್ಯೂಮ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೊಂದು 2 days ಆದ್ಮೇಲೆ ಡಿಸೀಸ್ ಬರುತ್ತಾ? ಇಲ್ಲ. ಲಾಂಗರ್ ಡ್ಯೂರೇಷನ್ ಆಫ್ ಟೈಮಿಗೆ ಯಾವ್ದಾದ್ರು ನ್ಯೂಟ್ರಿಯೆಂಟ್ ಬಾಡಿಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವಾಗ ಡಿಫಿಷಿಯನ್ಸಿ ಡಿಸೀಸ್, ಕೊರತೆ ರೋಗ ಉಂಟಾಗತ್ತೆ. ಓಕೆ, ಒಂದೊಂದೇ ಡಿಸೀಸ್ ನೋಡ್ತಾ ಹೋಗೋಣ, ಜೊತೆಗೆ ಕೆಮಿಕಲ್ ನೇಮ್ಸ್ ಅನ್ನ ಕೂಡ ರಿಕಾಲ್ ಮಾಡ್ಕೊಳ್ಳೋಣ. ರೈಟ್, ವಿಟಮಿನ್ ಎ ಕೆಮಿಕಲ್ ನೇಮ್ ರೆಟಿನಾಲ್ ಆಗಿರುತ್ತೆ. ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ನೈಟ್ ಬ್ಲೈಂಡ್ನೆಸ್, ಇರುಳು ಗುರುಡುತನ ಉಂಟಾಗುತ್ತೆ. ಡಿಮ್ ಲೈಟ್ ಅಲ್ಲಿ ನೋಡೋದಕ್ಕೆ ಕಷ್ಟ ಆಗ್ತಾ ಇದೆ. ತುಂಬಾ ದೀರ್ಘಾವಧಿಗೆ ವಿಟಮಿನ್ ಎ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪರ್ಮನೆಂಟ್ ಕಂಪ್ಲೀಟ್ ಬ್ಲೈಂಡ್ನೆಸ್ ಉಂಟಾಗಬಹುದು. ಹಾಗೂ ವಿಷನ್ ತೊಂದರೆ, ಝೀರೋಪ್ಥಾಲ್ಮಿಯಾ ಕೂಡ ಉಂಟಾಗುತ್ತೆ ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ. ವಿಟಮಿನ್ ಬಿ1 ಕೆಮಿಕಲ್ ನೇಮ್ ಥೈಮಿನ್ ಆಗಿರುತ್ತೆ. ವಿಟಮಿನ್ ಬಿ1, ವಿಟಮಿನ್ ಬಿ1 ಡಿಫಿಷಿಯನ್ಸಿಯಿಂದ ಬೆರಿ ರೋಗ ಉಂಟಾಗುತ್ತೆ. ಬೆರಿ ಮಸಲ್ ವೀಕ್ ಆಗಿದೆ, ಕೆಲಸ ಮಾಡೋದಕ್ಕೆ ಶಕ್ತಿ ಇಲ್ಲ, ನಮ್ನೆಸ್ ಇತ್ಯಾದಿ ಉಂಟಾಗುತ್ತೆ. ಬೆರಿ ಡಿಫಿಷಿಯನ್ಸಿ ಇಂದ ಆಗ್ತಾ ಇರುವಂತದ್ದು. ಅಕ್ಕಿ ರೈಸ್ ಇದೆ ಅಲ್ವಾ, ರೈಸ್ ಅನ್ನ ಪಾಲಿಶ್ ಮಾಡಿದ್ರೆ ವಿಟಮಿನ್ ಬಿ1 ಅದರಿಂದ ಡೆಸ್ಟ್ರಾಯ್ ಆಗುತ್ತೆ. ಎಕ್ಸಾಮಿನೇಷನ್ ಅಲ್ಲಿ ಕೇಳಿದಾರೆ ಅಕ್ಕಿ ಪಾಲಿಶ್ ಮಾಡಿದ್ರೆ ಯಾವ ವಿಟಮಿನ್ ಡೆಸ್ಟ್ರಾಯ್ ಆಗುತ್ತೆ ಅಂತ. ಇನ್ನ ವಿಟಮಿನ್ ಬಿ2 ಕೆಮಿಕಲ್ ನೇಮ್ ರೈಬೋಫ್ಲವಿನ್ ಆಗಿರುತ್ತೆ. ವಿಟಮಿನ್ ಬಿ2 ಡಿಫಿಷಿಯನ್ಸಿಯಿಂದ ಸ್ಕಿನ್ ಕ್ರ್ಯಾಕ್, ಚರ್ಮದಲ್ಲಿ ಬಿರುಕು ಉಂಟಾಗುತ್ತೆ, ಚರ್ಮ ಸಂಬಂಧಿ ತೊಂದರೆ. ಹಾಲನ್ನ, ಮಿಲ್ಕ್ ಅನ್ನ ಸನ್ಲೈಟಿಗೆ ಎಕ್ಸ್ಪೋಸ್ ಮಾಡಿದ್ರೆ, ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿದ್ರೆ ರೈಬೋಫ್ಲವಿನ್ ಅಥವಾ ವಿಟಮಿನ್ ಬಿ2 ಡೆಸ್ಟ್ರಾಯ್ ಆಗುತ್ತೆ, ಗೊತ್ತಿರ್ಲಿ. ವಿಟಮಿನ್ ಬಿ3 ರಾಸಾಯನಿಕ ಹೆಸರು ವಿಟಮಿನ್ ಬಿ3, ಕೆಮಿಕಲ್ ನೇಮ್ ನಿಯಾಸಿನ್ ಡಿಫಿಷಿಯನ್ಸಿಯಿಂದ ಪೆಲಾಗ್ರಾ ಉಂಟಾಗುತ್ತೆ. ವಿಟಮಿನ್ ಬಿ3 ಡಿಫಿಷಿಯನ್ಸಿಯಿಂದ ಇದು ಕೂಡ ಸ್ಕಿನ್ ರಿಲೇಟೆಡ್ ಇಶ್ಯೂ, ಸ್ಕಿನ್ ಸ್ಟಿಫನ್ ಆಗಿರುತ್ತೆ, ಡೈಜೆಸ್ಟಿವ್ ಟ್ರ್ಯಾಕ್ಟ್ ನ ಕೂಡ ಅಫೆಕ್ಟ್ ಮಾಡಬಹುದು. ವಿಟಮಿನ್ ಬಿ4 ರಾಸಾಯನಿಕ ಹೆಸರು ಅಡಿನೈನ್ ಆಗಿರುತ್ತೆ. ಡಿಫಿಷಿಯನ್ಸಿಯಿಂದ ಕೈಂಡ್ ಆಫ್ ಅನಿಮಿಯಾ, ಡರ್ಮಟೈಟಿಸ್ ಇತ್ಯಾದಿ ಉಂಟಾಗಬಹುದು. ವಿಟಮಿನ್ ಬಿ5 ಕೆಮಿಕಲ್ ನೇಮು ಪ್ಯಾಂಟೋಥೆನಿಕ್ ಆಸಿಡ್ ಆಗಿರುತ್ತೆ. ವಿಟಮಿನ್ ಬಿ5 ಡಿಫಿಷಿಯನ್ಸಿಯಿಂದ ಡರ್ಮಟೈಟಿಸ್ ಉಂಟಾಗತ್ತೆ, ಹಾಗೂ ಫಟೀಗ್ ಉಂಟಾಗತ್ತೆ, ಸುಸ್ತು ಎಲ್ಲ ಉಂಟಾಗತ್ತೆ. ಮತ್ತೆ ಇನ್ಸಾಮ್ನಿಯಾ ಉಂಟಾಗಬಹುದು. ಇನ್ಸಾಮ್ನಿಯಾ ಅಂದ್ರೆ ನಿದ್ರಾಹೀನತೆ ಆಗಿರುತ್ತೆ. ವಿಟಮಿನ್ ಬಿ6 ರಾಸಾಯನಿಕ ಹೆಸರು ಪ್ಯಾರಿಡಾಕ್ಸಿನ್ ಆಗಿರುತ್ತೆ. ವಿಟಮಿನ್ ಬಿ6 ಡಿಫಿಷಿಯನ್ಸಿಯಿಂದ ಮೈಕ್ರೋಸೈಟಿಕ್ ಅನಿಮಿಯಾ, ಕೈಂಡ್ ಆಫ್ ರಕ್ತಹೀನತೆ, ಮೈಕ್ರೋಸೈಟಿಕ್ ಅನಿಮಿಯಾ ಉಂಟಾಗ್ತಾ ಇದೆ. ವಿಟಮಿನ್ ಬಿ7 ಬಯೋಟಿನ್, ವಿಟಮಿನ್ ಬಿ8 ಬಯೋಟಿನ್, ಎರಡರದ್ದು ಡಿಫಿಷಿಯನ್ಸಿಯಿಂದ ಚರ್ಮ ಸಂಬಂಧಿ ತೊಂದರೆ, ಡರ್ಮಟೈಟಿಸ್ ಉಂಟಾಗುತ್ತೆ. ಡರ್ಮ ಅಂದ್ರೆ ಚರ್ಮ, ಸ್ಕಿನ್. ವಿಟಮಿನ್ ಬಿ9 ರಾಸಾಯನಿಕ ಹೆಸರು ಫೋಲಿಕ್ ಆಸಿಡ್. ವಿಟಮಿನ್ ಬಿ9 ಕೊರತೆಯಿಂದ, ಚಿಕ್ಕವರಿದ್ದಾಗ ಸ್ಕೂಲಲ್ಲಿ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಕೊಡ್ತಾ ಇದ್ರಲ್ವಾ, ರಕ್ತ ವೃದ್ಧಿ ಆಗ್ಲಿ ಅಂತ ಹೇಳ್ಬಿಟ್ಟು. ವಿಟಮಿನ್ ಬಿ9 ಡಿಫಿಷಿಯನ್ಸಿಯಿಂದ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ, ಕೈಂಡ್ ಆಫ್ ಅನಿಮಿಯಾ, ರಕ್ತಹೀನತೆ, ಕೆಂಪು ರಕ್ತ ಕಣಗಳ ಪ್ರಮಾಣ ಕಮ್ಮಿ ಆಗಿರುತ್ತೆ, ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಉಂಟಾಗುತ್ತೆ. ವಿಟಮಿನ್ ಬಿ10 ಪ್ಯಾರಾಮೈನೋ ಬೆನ್ಜೋಯಿಕ್ ಆಸಿಡ್ ಡಿಫಿಷಿಯನ್ಸಿಯಿಂದ ರಕ್ತಹೀನತೆ ಉಂಟಾಗುತ್ತೆ, ಒಂದು ರೀತಿಯದ್ದು. ವಿಟಮಿನ್ ಬಿ12 ರಾಸಾಯನಿಕ ಹೆಸರು ಸೈನೋಕೋಬಲಮೈನ್, ಕೊರತೆಯಿಂದ ವಿಟಮಿನ್ ಬಿ12 ಡಿಫಿಷಿಯನ್ಸಿಯಿಂದ ಪರ್ನಿಷಿಯಸ್ ಅನಿಮಿಯಾ ಉಂಟಾಗುತ್ತೆ. ಪರ್ನಿಷಿಯಸ್ ಅನಿಮಿಯಾ, ರಕ್ತಹೀನತೆ ಉಂಟಾಗ್ತಾ ಇದೆ. ನೆಕ್ಸ್ಟ್ ವಿಟಮಿನ್ ಸಿ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಸಿಡ್. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಉಂಟಾಗ್ತಾ ಇದೆ. ಇದನ್ನ ಇಂಪಾರ್ಟೆಂಟು ಸೈಲರ್ಸ್ ಡಿಸೀಸ್ ಅಂತ ಕೂಡ ಕರೀತಾರೆ. ನಾವಿಕರ ರೋಗ, ಸೈಲರ್ಸ್ ಡಿಸೀಸ್ ಅಂತ. ಏನಕ್ಕೆ? ಯಾವ ವಿಟಮಿನ್ ಅಡುಗೆ ಮಾಡುವ ಪ್ರೊಸೆಸ್ ನಲ್ಲಿ ಬೇಗ ಡೆಸ್ಟ್ರಾಯ್ ಆಗತ್ತೆ, ಲಬೈಲ್ ಆಗಿದೆ ಅಂತ ಒಂದು ಎಕ್ಸಾಂಪಲ್ ಕೇಳಿದ್ರು. ಅಂದ್ರೆ ಬೇಗ ನಾಶ ಆಗ್ಬಿಡುತ್ತೆ ಬಿಸಿ ಎಲ್ಲ ಮಾಡಿದ್ರೆ ಅಂತ ಹೇಳಿ. ದಟ್ ಈಸ್ ವಿಟಮಿನ್ ಸಿ. ವಿಟಮಿನ್ ಸಿ ಅನ್ನ ಯೂಶಲಿ ಫ್ರೆಶ್ ಫ್ರೂಟ್ ರೂಪದಲ್ಲಿ ಕನ್ಸ್ಯೂಮ್ ಮಾಡ್ಕೊಳ್ತೀವಿ, ಲೆಮನ್, ಆರೆಂಜು ಎಟ್ಸೆಟ್ರಾ ಫಾರ್ಮ್ಸ್ ನಲ್ಲಿ ಅಲ್ವಾ. ಹಿಂದೆ ಸೈಲರ್ಸ್, ನಾವಿಕರು ಹಲವು ತಿಂಗಳುಗಳ ಕಾಲ ಸಮುದ್ರದಲ್ಲಿ ನ್ಯಾವಿಗೇಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಫ್ರೆಶ್ ಫ್ರೂಟ್ ಸಿಗ್ತಾ ಇರ್ಲಿಲ್ಲ. ಅವಾಗಿನ ಟ್ಯಾಬ್ಲೆಟ್ ಎಲ್ಲ ಬಂದಿರ್ಲಿಲ್ಲ ಅಲ್ವಾ. ಹಾಗಾಗಿ ವಿಟಮಿನ್ ಸಿ ಡಿಫಿಷಿಯನ್ಸಿಯಿಂದ ಸ್ಕರ್ವಿ ಡಿಸೀಸ್ ಬಂದ್ಬಿಟ್ಟು, ಸ್ಕರ್ವಿ ಸಿಂಪ್ಟಮ್ ಏನು? ಬ್ಲೀಡಿಂಗ್ ಗಮ್ಸ್ ಹಾಗೂ
wounds take a longer time to heal. ಒಸಡಿನಲ್ಲಿ ರಕ್ತಸ್ರಾವ ಆಗುತ್ತೆ, ಗಾಯ ಆದ್ರೆ ವಾಸಿ ಆಗೋದಕ್ಕೆ ಹೆಚ್ಚು ಟೈಮ್ ತಗೊಳತ್ತೆ, ಅಂದ್ರೆ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಓಕೆನಾ? ಸೊ ಈ ತರ ಪ್ರಾಬ್ಲಮ್ ಆಗ್ಬಿಟ್ಟು ಬ್ಲೀಡಿಂಗ್ ಆಗಿ ಸತ್ತೋಗ್ಬಿಡ್ತಾ ಇದ್ರು. ಹಿಂಗ ಆಗ್ಬಾರ್ದು ಅಂತ ಇವಾಗ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ಇದೆ, ಕೋವಿಡ್ ಟೈಮ್ ಅಲ್ಲೆಲ್ಲ ತಗೊಂಡ್ವಲ್ವಾ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್, ರೈಟ್? ಸೊ ನಾವಿಕರಿಗೆ ಹಿಂದೆ ಬರ್ತಾ ಇತ್ತು, ಇವಾಗಲ್ಲ. ಹಾಗಾಗಿ ಸೇಲರ್ಸ್ ಡಿಸೀಸ್ ಅಂತ ಕೂಡ ಕರೀತಾರೆ ಸ್ಕರ್ವಿ ಡಿಸೀಸ್ ಅನ್ನ. ವಿಟಮಿನ್ ಡಿ ಕೆಮಿಕಲ್ ನೇಮು ಕ್ಯಾಲ್ಸಿಫೆರಾಲ್ ಆಗಿರುತ್ತೆ. ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ರಿಕೆಟ್ಸ್ ಡಿಸೀಸ್ ಬರುತ್ತೆ, ಮೂಳೆ ಸಾಫ್ಟ್ ಆಗುತ್ತೆ, ಬೆಂಡ್ ಆಗುತ್ತೆ, ರಿಕೆಟ್ಸ್. ವಿಟಮಿನ್ ಇ ರಾಸಾಯನಿಕ ಹೆಸರು ಟೋಕೋಫೆರಾಲ್ ಆಗಿದೆ. ವಿಟಮಿನ್ ಇ ಟೋಕೋಫೆರಾಲ್ ಆಗಿದೆ. ಡಿಫಿಷಿಯನ್ಸಿಯಿಂದ ನರ್ವಸ್ ಸಿಸ್ಟಮ್ ನ ಮೇಲೆ ಅಫೆಕ್ಟ್ ಆಗಬಹುದು, ಹಾಗೂ ಅಬ್ಸಾರ್ಪ್ಷನ್ ಆಫ್ ವಿಟಮಿನ್ ಸ್ವಲ್ಪ ನಿಧಾನ ಆಗುತ್ತೆ. ನೆಕ್ಸ್ಟ್ ಈ ಲಿಪಿಡ್ ಕೊಬ್ಬನ್ನ ದೇಹ ಬಳಸುವಂತಹ ಪ್ರಕ್ರಿಯೆ ಮೇಲೆ ಪರಿಣಾಮ ಉಂಟಾಗುತ್ತೆ, ಫ್ಯಾಟ್ ಅಬ್ಸಾರ್ಪ್ಷನ್ ಮೇಲೆ ಪರಿಣಾಮ ಉಂಟಾಗುತ್ತೆ, ಹಾಗೂ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ರೀಪ್ರೊಡಕ್ಷನ್ ನ ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ಇನ್ಫರ್ಟಿಲಿಟಿ, ಬಂಜತನ ಉಂಟಾಗಬಹುದು ವಿಟಮಿನ್ ಇ ಡಿಫಿಷಿಯನ್ಸಿಯಿಂದ. ನೆಕ್ಸ್ಟ್ ವಿಟಮಿನ್ ಕೆ. ವಿಟಮಿನ್ ಕೆ ರಾಸಾಯನಿಕ ಹೆಸರು ಪೈಲೋಕ್ವಿನಿನ್ ಆಗಿರುತ್ತೆ. ವಿಟಮಿನ್ ಕೆ ಡಿಫಿಷಿಯನ್ಸಿಯಿಂದ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಬ್ಲಡ್ ಕ್ಲಾಟ್ ಆಗೋದಿಲ್ಲ, ಹೆಮೊರೇಜ್ ಉಂಟಾಗುತ್ತೆ, ರಕ್ತಸ್ರಾವ ಆಗ್ತಾನೆ ಇರುತ್ತೆ, ಬ್ಲಡ್ ಕ್ಲಾಟ್ ಆಗೋದಿಲ್ಲ ವಿಟಮಿನ್ ಕೆ ಕೊರತೆಯಿಂದ. ಹಿಮೋಫೀಲಿಯಾ ರೋಗ ಬಂದ್ಬಿಟ್ಟು ಅನುವಂಶಿಕ ಕಾಯಿಲೆ, ಇದು ಅದೇ ರೀತಿಯದ್ದು ಡಿಫಿಷಿಯನ್ಸಿ ಡಿಸೀಸು, ಬ್ಲಡ್ ಕ್ಲಾಟ್ ಆಗ್ತಾ ಇಲ್ಲ ವಿಟಮಿನ್ ಕೆ ಡಿಫಿಷಿಯನ್ಸಿಯಿಂದ. ಎಲ್ಲದನ್ನ ಒಂದ್ಸಲ ಕ್ವಿಕ್ ಆಗಿ ರಿಕಾಲ್ ಮಾಡ್ಕೊಂಡು ಒಂದು ನೋಟ್ ಮಾಡ್ಕೊಂಡು ರಿವೈಸ್ ಮಾಡ್ಕೊಳ್ಳಿ. ರೈಟ್? ಥ್ಯಾಂಕ್ ಯು, ಧನ್ಯವಾದ ಎಲ್ಲರಿಗೂ ಕೂಡ.